ರಾಷ್ಟ್ರಗಳಲ್ಲಿ ನಡೀತಾ ಇರೋ ರಣ ಕದನ ಭಾರತದ ಆರ್ಥಿಕತೆ ಮೇಲೆ ಕೂಡ ಒಂದಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರಿದೆ. ಅದರಲ್ಲೂ LPG ಸಮಸ್ಯೆ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕೂಡ ಸಣ್ಣ ಸಣ್ಣ ನಗರಗಳನ್ನು ಕೂಡ ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆಹಾರ ಸಚಿವರು ಹೇಳಿರ್ತಕ್ಕಂಥ ಒಂದು ಮಾತು ಇದೀಗ ಗಾಯದ ಮೇಲೆ ಉಪ್ಪು ಸವರದಂತಾಗಿದೆ. ಘನಘೋರವಾಗ್ತಾ ಇದೆ. ಈ ಕದನದ ಎಫೆಕ್ಟ್ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಗೋಚರವಾಗ್ತಿವೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಮುಚ್ತಾ ಇವೆ. ಜನ ಅಂತೂ ಕ್ಯೂ ನಿಂತರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಮಧ್ಯೆ ಆಹಾರ ಸಚಿವರ ಕೊಟ್ಟ ಹೇಳಿಕೆ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದರೆ ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಈ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕ್ಯಾಂಟೀನ್ಸು, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದರೆ ಅದು ಹೋಟೆಲ್ಸ್ಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಕೇಳಿದ್ರಲ್ಲ, ಕೊಲ್ಲಿಯ ಕದನದಿಂದ ದೇಶದಲ್ಲಿ LPG ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ 20% ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಿದ್ದು, ಅದರಲ್ಲಿ ಹೋಟೆಲ್ಗಳಿಗೆ 1-2% ಕೊಡ್ತೀನಿ ಅಂತಿದ್ದಾರೆ ನಮ್ಮ ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪನವರು. ಈ ಒಂದು ಹೇಳಿಕೆ ಈಗ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಕೇಳಿದ್ದು 50,000 ಸಿಲಿಂಡರ್, ಆದರೆ ಕೊಡ್ತಾ ಇರೋದು ಮಾತ್ರ 1,000. ಇದ್ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಉಪಯೋಗ ಇಲ್ಲದ ಮಾತು. ಯಾಕಂದರೆ ಆಹಾರ ಸಚಿವರು ಸುಖ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈವಾಗಲೇ ಒಂದು ಯೂನಿಟ್ಗೆ 6 ರೂಪಾಯಿ ರೇಟಲ್ಲಿ ನಾವು ಬರೆಸ್ತಾ ಇದ್ದೇವೆ. ಕರೆಂಟ್ ಒಲೆ ಯೂಸ್ ಮಾಡಿದರೆ ಡಬಲ್ ಆಗ್ತದೆ. 20,000 ಇರೋ ಕರೆಂಟ್ ಬಿಲ್ಲು 60,000 80,000 ಆಯಿತು. ಅದನ್ನು ಯಾರು ಭರಿಸ್ತಾರೆ? ಗೌರ್ಮೆಂಟ್ ಭರಿಸ್ತದ ಅಲ್ಲ ಮುನಿಯಪ್ಪರು ಭರಿಸ್ತಾರೆ? ಸಾಧ್ಯವಿಲ್ಲದ ಮಾತು. ರಿಪಬ್ಲಿಕ್ ಪ್ರಶ್ನೆಗಳಿಗೆ ಸಚಿವರು ತಬ್ಬಿಬ್ಬು. ಸಚಿವರೇನೋ ಹೋಟೆಲ್ ಮಾಲೀಕರಿಗೆ ಕರೆಂಟ್ ಸ್ಟವ್ ಬಳಸಿ ಅಂದ್ಬಿಟ್ರು. ಆದರೆ ರಾಜ್ಯದಲ್ಲಿ ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಬೇಡಿಕೆ ಇದೆ, ಸ್ಟಾಕ್ ಎಷ್ಟಿದೆ ಸಾರ್ ಅನ್ನೋ ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆಗೆ ಸಚಿವ ಮುನಿಯಪ್ಪ ತಬ್ಬಿಬ್ಬಾದ್ರು. ಅವರ ದರ್ಪದ ಮಾತು ಹೇಗಿತ್ತು ನೀವೇ ನೋಡಿ. ರಾಜ್ಯದಲ್ಲಿ ಸದ್ಯಕ್ಕೆ ಎಷ್ಟು ನೀಡಿದೆ ಸರ್? ಅವೆಲ್ಲ ಗೊತ್ತಿದೆ, ಹೇಳಿದ್ದೀನಿ. 2ನೇ ಸಾರಿ ಹೇಳಲ್ಲ. ನೋ, ಹೇಳಿದ್ದೀನಿ ಅಲ್ಲಿ, ಮತ್ತೆ ಹೇಳಲ್ಲ. ಅಲ್ಲಿ ಒಂದು ನಿಮಿಷ, ಅಲ್ಲಿ ಅವರು ನಿಮ್ಮ ಪಕ್ಕದಲ್ಲಿ ಕೂತವ್ರು ಅಂತಾರೆ 40,000 ಇದು ನೀಡಿದೆ ಅಂತ. ರಾಜ್ಯದಲ್ಲಿ ಹೋಟೆಲ್ ಇರೋದು 45,000 ಸರ್. ಅಲ್ಲಿ ಈಗ ಹಾಸ್ಪಿಟಲ್ ಇದೆ. ಹೋಟ್ಲ್ ಎಷ್ಟಿದೆ ನಡಿ ಸರ್, ನಿಮ್ಗೆ ಗೊತ್ತಿದೆ ಸರ್ ಎಷ್ಟು ಸರ್? ನಾನು ಹೇಳೋದಿಲ್ಲ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ಪ್ರೆಸ್ ಮೀಟ್ ಅಲ್ಲಿ ಗೊಂದಲ ಇಂತಾಗಿದೆ ಸರ್. ಡೋಂಟ್ ಮೇಕ್ ಆಲ್ ದೀಸ್ ಥಿಂಗ್ಸ್. ನೋ ಯು ಗೋ, ಡೋಂಟ್ ಗೋ, ಹಾಗೆಲ್ಲ ಮಾಡಬಾರ್ದಪ್ಪ. ಕೇಂದ್ರ ಸರ್ಕಾರವೇನು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯೇ ಇಲ್ಲ ಅಂತಿದೆ, ಆದರೆ ರಾಜ್ಯ ನೋಡಿದ್ರೆ ಸ್ಟಾಕ್ ಬರ್ತಿಲ್ಲ ಅಂತ ಹೇಳ್ತಿದೆ. ಈ ಗೊಂದಲದಲ್ಲೇ ದಿನಕ್ಕೊಂದು ಹೋಟೆಲ್ಗಳು ಬಾಗಿಲನ್ನು ಹಾಕ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರೋ ರಣ ಕದನ ಭಾರತದ ಆರ್ಥಿಕತೆ ಮೇಲೆ ಕೂಡ ಒಂದಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರಿದೆ. ಅದರಲ್ಲೂ LPG ಸಮಸ್ಯೆ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕೂಡ ಸಣ್ಣ ಸಣ್ಣ ನಗರಗಳನ್ನು ಕೂಡ ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆಹಾರ ಸಚಿವರು ಹೇಳಿರ್ತಕ್ಕಂಥ ಒಂದು ಮಾತು ಇದೀಗ ಗಾಯದ ಮೇಲೆ ಉಪ್ಪು ಸವರದಂತಾಗಿದೆ. ಘನಘೋರವಾಗ್ತಾ ಇದೆ. ಈ ಕದನದ ಎಫೆಕ್ಟ್ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಗೋಚರವಾಗ್ತಿವೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಮುಚ್ತಾ ಇವೆ. ಜನ ಅಂತೂ ಕ್ಯೂ ನಿಂತರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಮಧ್ಯೆ ಆಹಾರ ಸಚಿವರ ಕೊಟ್ಟ ಹೇಳಿಕೆ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದರೆ ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಈ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕ್ಯಾಂಟೀನ್ಸು, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದರೆ ಅದು ಹೋಟೆಲ್ಸ್ಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಕೇಳಿದ್ರಲ್ಲ, ಕೊಲ್ಲಿಯ ಕದನದಿಂದ ದೇಶದಲ್ಲಿ LPG ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ 20% ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಿದ್ದು, ಅದರಲ್ಲಿ ಹೋಟೆಲ್ಗಳಿಗೆ 1-2% ಕೊಡ್ತೀನಿ ಅಂತಿದ್ದಾರೆ ನಮ್ಮ ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪನವರು. ಈ ಒಂದು ಹೇಳಿಕೆ ಈಗ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಕೇಳಿದ್ದು 50,000 ಸಿಲಿಂಡರ್, ಆದರೆ ಕೊಡ್ತಾ ಇರೋದು ಮಾತ್ರ 1,000.
ಇದ್ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಉಪಯೋಗ ಇಲ್ಲದ ಮಾತು. ಯಾಕಂದರೆ ಆಹಾರ ಸಚಿವರು ಸುಖ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈವಾಗಲೇ ಒಂದು ಯೂನಿಟ್ಗೆ 6 ರೂಪಾಯಿ ರೇಟಲ್ಲಿ ನಾವು ಬರೆಸ್ತಾ ಇದ್ದೇವೆ. ಕರೆಂಟ್ ಒಲೆ ಯೂಸ್ ಮಾಡಿದರೆ ಡಬಲ್ ಆಗ್ತದೆ. 20,000 ಇರೋ ಕರೆಂಟ್ ಬಿಲ್ಲು 60,000 80,000 ಆಯಿತು. ಅದನ್ನು ಯಾರು ಭರಿಸ್ತಾರೆ? ಗೌರ್ಮೆಂಟ್ ಭರಿಸ್ತದ ಅಲ್ಲ ಮುನಿಯಪ್ಪರು ಭರಿಸ್ತಾರೆ? ಸಾಧ್ಯವಿಲ್ಲದ ಮಾತು. ರಿಪಬ್ಲಿಕ್ ಪ್ರಶ್ನೆಗಳಿಗೆ ಸಚಿವರು ತಬ್ಬಿಬ್ಬು. ಸಚಿವರೇನೋ ಹೋಟೆಲ್ ಮಾಲೀಕರಿಗೆ ಕರೆಂಟ್ ಸ್ಟವ್ ಬಳಸಿ ಅಂದ್ಬಿಟ್ರು. ಆದರೆ ರಾಜ್ಯದಲ್ಲಿ ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಬೇಡಿಕೆ ಇದೆ, ಸ್ಟಾಕ್ ಎಷ್ಟಿದೆ ಸಾರ್ ಅನ್ನೋ ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆಗೆ ಸಚಿವ ಮುನಿಯಪ್ಪ ತಬ್ಬಿಬ್ಬಾದ್ರು. ಅವರ ದರ್ಪದ ಮಾತು ಹೇಗಿತ್ತು ನೀವೇ ನೋಡಿ. ರಾಜ್ಯದಲ್ಲಿ ಸದ್ಯಕ್ಕೆ ಎಷ್ಟು ನೀಡಿದೆ ಸರ್? ಅವೆಲ್ಲ ಗೊತ್ತಿದೆ, ಹೇಳಿದ್ದೀನಿ. ಎರಡನೇ ಸಾರಿ ಹೇಳಲ್ಲ. ನೋ, ಹೇಳಿದ್ದೀನಿ ಅಲ್ಲಿ, ಮತ್ತೆ ಹೇಳಲ್ಲ. ಅಲ್ಲಿ ಒಂದ್ ನಿಮಿಷ, ಅಲ್ಲಿ ಅವರು ನಿಮ್ಮ ಪಕ್ಕದಲ್ಲಿ ಕೂತವ್ರು ಅಂತಾರೆ 40,000 ಇದು ನೀಡಿದೆ ಅಂತ. ರಾಜ್ಯದಲ್ಲಿ ಹೋಟೆಲ್ ಇರೋದು 45,000 ಸರ್. ಅಲ್ಲಿ ಈಗ ಹಾಸ್ಪಿಟಲ್ ಇದೆ. ಹೋಟ್ಲ್ ಎಷ್ಟಿದೆ ನಡಿ ಸರ್, ನಿಮ್ಗೆ ಗೊತ್ತಿದೆ ಸರ್ ಎಷ್ಟು ಸರ್? ನಾನು ಹೇಳೋದಿಲ್ಲ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ಪ್ರೆಸ್ ಮೀಟ್ ಅಲ್ಲಿ ಗೊಂದಲ ಇಂತಾಗಿತ್ತು ಸರ್. ಡೋಂಟ್ ಮೇಕ್ ಆಲ್ ದೀಸ್ ಥಿಂಗ್ಸ್. ನೋ ಯು ಗೋ, ಡೋಂಟ್ ಗೋ, ಹಾಗೆಲ್ಲ ಮಾಡಬಾರ್ದಪ್ಪ. ಕೇಂದ್ರ ಸರ್ಕಾರವೇನು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯೇ ಇಲ್ಲ ಅಂತಿದೆ. ಆದರೆ ರಾಜ್ಯ ನೋಡಿದ್ರೆ ಸ್ಟಾಕ್ ಬರ್ತಿಲ್ಲ ಅಂತ ಹೇಳ್ತಿದೆ. ಈ ಗೊಂದಲದಲ್ಲೇ ದಿನಕ್ಕೊಂದು ಹೋಟೆಲ್ಗಳು ಬಾಗಿಲನ್ನು ಹಾಕ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರೋ ರಣ ಕದನ ಭಾರತದ ಆರ್ಥಿಕತೆ ಮೇಲೆ ಕೂಡ ಒಂದಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರಿದೆ. ಅದರಲ್ಲೂ LPG ಸಮಸ್ಯೆ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕೂಡ ಸಣ್ಣ ಸಣ್ಣ ನಗರಗಳನ್ನು ಕೂಡ ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆಹಾರ ಸಚಿವರು ಹೇಳಿರ್ತಕ್ಕಂಥ ಒಂದು ಮಾತು ಇದೀಗ ಗಾಯದ ಮೇಲೆ ಉಪ್ಪು ಸವರದಂತಾಗಿದೆ. ದಿನೇ ಘನಘೋರವಾಗ್ತಾ ಇದೆ. ಈ ಕದನದ ಎಫೆಕ್ಟ್ ಭಾರತ, ಅದರಲ್ಲೂ ಕರ್ನಾಟಕದಲ್ಲಿ ಗೋಚರವಾಗ್ತಿವೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಮುಚ್ತಾ ಇವೆ. ಜನ ಅಂತೂ ಕ್ಯೂ ನಿಂತರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಮಧ್ಯೆ ಆಹಾರ ಸಚಿವರ ಕೊಟ್ಟ ಹೇಳಿಕೆ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದರೆ. ಈಗ ಒಂದು ನಾರ್ಮಲ್ಗೆ ಏನು ಬಂದಿದೆ ಅಂದರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸು, ಹಾಸ್ಪಿಟ್ಲು, ಈ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಕ್ಯಾಂಟೀನ್ಸು, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದರೆ ಅದು ಹೋಟೆಲ್ಸ್ಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಕೇಳಿದ್ರಲ್ಲ, ಕೊಲ್ಲಿಯ ಕದನದಿಂದ ದೇಶದಲ್ಲಿ LPG ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ 20% ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಿದ್ದು, ಅದರಲ್ಲಿ ಹೋಟೆಲ್ಗಳಿಗೆ 1-2% ಕೊಡ್ತೀನಿ ಅಂತಿದ್ದಾರೆ ನಮ್ಮ ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪನವರು. ಈ ಒಂದು ಹೇಳಿಕೆ ಈಗ ಹೋಟೆಲ್ ಮಾಲೀಕರಿಗೆ ಸಿಟ್ಟು ತರಿಸಿದೆ. ಕೇಳಿದ್ದು 50,000 ಸಿಲಿಂಡರ್, ಆದರೆ ಕೊಡ್ತಾ ಇರೋದು ಮಾತ್ರ 1,000. ಇದ್ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಉಪಯೋಗ ಇಲ್ಲದ ಮಾತು. ಯಾಕಂದರೆ ಆಹಾರ ಸಚಿವರು ಸುಖ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈವಾಗಲೇ ಒಂದು ಯೂನಿಟ್ಗೆ 6 ರೂಪಾಯಿ ರೇಟಲ್ಲಿ ನಾವು ಬರೆಸ್ತಾ ಇದ್ದೇವೆ. ಕರೆಂಟ್ ಒಲೆ ಯೂಸ್ ಮಾಡಿದರೆ ಡಬಲ್ ಆಗ್ತದೆ. 20,000 ಇರೋ ಕರೆಂಟ್ ಬಿಲ್ಲು 60,000 80,000 ಆಯಿತು. ಅದನ್ನು ಯಾರು ಭರಿಸ್ತಾರೆ? ಗೌರ್ಮೆಂಟ್ ಭರಿಸ್ತದ ಅಲ್ಲ ಮುನಿಯಪ್ಪರು ಭರಿಸ್ತಾರೆ? ಸಾಧ್ಯವಿಲ್ಲದ ಮಾತು. ರಿಪಬ್ಲಿಕ್ ಪ್ರಶ್ನೆಗಳಿಗೆ ಸಚಿವರು ತಬ್ಬಿಬ್ಬು. ಸಚಿವರೇನೋ ಹೋಟೆಲ್ ಮಾಲೀಕರಿಗೆ ಕರೆಂಟ್ ಸ್ಟವ್ ಬಳಸಿ ಅಂದ್ಬಿಟ್ರು. ಆದರೆ ರಾಜ್ಯದಲ್ಲಿ ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಬೇಡಿಕೆ ಇದೆ, ಸ್ಟಾಕ್ ಎಷ್ಟಿದೆ ಸಾರ್ ಅನ್ನೋ ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆಗೆ ಸಚಿವ ಮುನಿಯಪ್ಪ ತಬ್ಬಿಬ್ಬಾದ್ರು. ಅವರ ದರ್ಪದ ಮಾತು ಹೇಗಿತ್ತು ನೀವೇ ನೋಡಿ. ರಾಜ್ಯದಲ್ಲಿ ಸದ್ಯಕ್ಕೆ ಎಷ್ಟು ನೀಡಿದೆ ಸರ್? ಅವೆಲ್ಲ ಗೊತ್ತಿದೆ, ಹೇಳಿದ್ದೀನಿ. ಎರಡನೇ ಸಾರಿ ಹೇಳಲ್ಲ. ನೋ, ಹೇಳಿದ್ದೀನಿ ಅಲ್ಲಿ, ಮತ್ತೆ ಹೇಳಲ್ಲ. ಅಲ್ಲಿ ಒಂದ್ ನಿಮಿಷ, ಅಲ್ಲಿ ಅವರು ನಿಮ್ಮ ಪಕ್ಕದಲ್ಲಿ ಕೂತವ್ರು ಅಂತಾರೆ 40,000 ಇದು ನೀಡಿದೆ ಅಂತ. ರಾಜ್ಯದಲ್ಲಿ ಹೋಟೆಲ್ ಇರೋದು 45,000 ಸರ್. ಅಲ್ಲಿ ಈಗ ಹಾಸ್ಪಿಟಲ್ ಇದೆ. ಹೋಟ್ಲ್ ಎಷ್ಟಿದೆ ನಡಿ ಸರ್, ನಿಮ್ಗೆ ಗೊತ್ತಿದೆ ಸರ್ ಎಷ್ಟು ಸರ್? ನಾನು ಹೇಳೋದಿಲ್ಲ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ಪ್ರೆಸ್ ಮೀಟ್ ಅಲ್ಲಿ ಗೊಂದಲ ಇಂತಾಗಿತ್ತು ಸರ್. ಡೋಂಟ್ ಮೇಕ್ ಆಲ್ ದೀಸ್ ಥಿಂಗ್ಸ್. ನೋ ಯು ಗೋ, ಡೋಂಟ್ ಗೋ, ಹಾಗೆಲ್ಲ ಮಾಡಬಾರ್ದಪ್ಪ. ಕೇಂದ್ರ ಸರ್ಕಾರವೇನು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯೇ ಇಲ್ಲ ಅಂತಿದೆ. ಆದರೆ ರಾಜ್ಯ ನೋಡಿದ್ರೆ ಸ್ಟಾಕ್ ಬರ್ತಿಲ್ಲ ಅಂತ ಹೇಳ್ತಿದೆ. ಈ ಗೊಂದಲದಲ್ಲೇ ದಿನಕ್ಕೊಂದು ಹೋಟೆಲ್ಗಳು ಬಾಗಿಲನ್ನು ಹಾಕ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.